ಸೊ ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತೇನು ಅಂದರೆ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ನಾವೆಲ್ಲರೂ ವಂಡರ್ಲಾಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ಸು, ನಮ್ಮ ತಂಗಿ ಎಲ್ಲರೂ ಇವಾಗ ಬರ್ತಾ ಇದ್ದಾರೆ. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಗೈಸ್. ಬನ್ನಿ, ವಂಡರ್ಲಾಲಿ ನಿಮಗೆ ನಾನು ಸಿಗ್ತೀನಿ. ಅಲ್ಲಿ ಹೋಗಿ ನೋಡೋಣ. ನಮ್ಮ ಮನೇಲಿ ಎಲ್ಲರೂ ಗೇಮ್ಸ್ನೆಲ್ಲ ಹೆಂಗೆ ಆಡ್ತಾರೆ, ಯಾವ ಗೇಮ್ಸ್ ಭಯ ಪಡ್ತಾರೆ, ಕ್ರೇಜಿ ಆಗಿರುತ್ತೆ ಗೈಸ್ ಈ ವಿಡಿಯೋ ಮಾತ್ರ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಡೈರೆಕ್ಟ್ ನಾನು ವಂಡರ್ಲಾಲ್ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಅದೇ ತರ ಬೇಕಾ ಇನ್ನೊಂದು? ಇವಾಗ ಅದು ಡ್ರೆಸ್ಸಿಗೆ ಅದು ಒಂದೊಂದು ಫ್ರೀನಾ ಹಾಕೊಳ್ಳೋದು? ಟೈಮ್ ಆಯ್ತು ಬರ್ರಿ. 12 ಬರ. ಎಷ್ಟು ಲೇಟ್ ಮಾಡ್ತೀಯ? ಏನ್ ಮಾಡ್ತಾ ಇದ್ದೀನಿ? ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಿ ಅಶೋಕ ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ. ಅಲ್ಲ, ಬಸವಣ್ಣ ಬುದ್ಧ ಅಂತ. ಚೆನ್ನಾಗೈತೆ. ಅಣ್ಣ, ಇವ್ರ ಪಾಕೆಟ್ ಚೆಕ್ ಮಾಡಿ. ಇವನ್ ಇರುತ್ತೆ, ಇವನ್ ಪಾಕೆಟ್ ಅಲ್ಲಿ ಇರುತ್ತೆ. ಚಾಕು ತಗೊಂಡ್ ಕೈ ಮಾಡೋದು. ಫಸ್ಟ್ 150 ಅಂದ್ರೆ ಅವ್ರು 100 ರೂಪಾಯಿ ಕೇಳ್ತಾರೆ. ಹಂಗೆಲ್ಲ ನಾನು ಹೇಳಲ್ಲ. ಬೇಗ ಹೋಗಿ ಟೈಮ್. ಸೊ ಫೈನಲಿ ವಂಡರ್ಲಾಗ್ ರೀಚ್ ಆದ್ವಿ. ಇವನ ಅಶೋಕನ್ನ ಎಲ್ಲಿ ಕುತ್ಕೊಳ್ಳುತ್ತೆ? ಒಬ್ನೇ ಐತೆ. ಹೌದಾ? ಏನೋ ಗೊತ್ತಿಲ್ಲ. ಅಣ್ಣ, ಅಯ್ಯೋ ನಾನಿನ್ ಬರಲ್ಲ. ನಾನು ಆಡಲ್ಲ. ನೆಕ್ಸ್ಟ್ ಯಾವ್ದು? ಸಕ್ಕತ್ತಾಗಿತ್ತು. ನಾನು ಆಡಲ್ಲ ಇನ್ನ. ಅಮ್ಮ ಆಗಲ್ಲ. ನನ್ ಕೈಲಿ ಆಗ್ತಾ ಇಲ್ಲ. ನಾನಿದೆ ಲಾಸ್ಟ್ ಅಂತ. ಹಂಗಪ್ಪ ಇದು ಅವರೇ ನೆಕ್ಸ್ಟ್ ಲೆವೆಲ್. ಬರೋದೇ ಇಲ್ಲ. ನಾನು ಬರಲ್ಲ. ನೆಕ್ಸ್ಟ್ ಯಾವ ಗೇಮ್ಗೂ ಬರಲ್ಲ. ವಾಟರ್ ಗೇಮ್ ಅಷ್ಟೇ. ಹಲೋ, ಪೋಸ್ ಪೋಸ್ ಪೋಸ್. ಆಡಿಷನ್ ಮುಂದೆ ಕೂರಿಸ್ಬಿಟ್ಟವ್ರೆ. ಇಳಿಯಕ್ ಬರಲ್ಲ. ಇಬ್ರು ಸಿಗಾಕೊಂಡ್ಬಿಟ್ಟ. ಊಟಕ್ಕೆ ಬಂದ್ವಿ ಗೈಸ್. ಇಲ್ಲಿ ಅನ್ಲಿಮಿಟೆಡ್ ಎಲ್ಲ
ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಒಬ್ರಿಗೆ 600 ಚೇಂಜ್ ಏನೋ ಇತ್ತು, ತುಂಬ ವೆರೈಟಿನೂ ಇತ್ತು. ನಮಗೆಲ್ಲ ತುಂಬ ಖುಷಿ ಆಯಿತು. ವಂಡರ್ಲಾ ಒಳಗಡೆ ಈ ಥರ ಊಟ ಇದೆ ಅನ್ನುವಾಗ. ಲಾಸ್ಟ್ ಟೈಮೆಲ್ಲ ಹೋದಾಗ ನಮಗೆ ಊಟನೇ ಇಷ್ಟ ಆಗಿರಲಿಲ್ಲ, ಬಟ್ ಈ ಸಲ ತುಂಬ ಚೆನ್ನಾಗಿತ್ತು. ವಾವ್, ರಿಲ್ಯಾಕ್ಸ್ ಎಲ್ಲ. ವಾವ್, ಜೈ ಮುಂದೆ ಬಾ, ಜೈ ಮುಂದೆ ಬಾ. ಇಲ್ಲ ಗೈಸ್, ಏನ್ ಪರದಾಡ್ತಾವ್ರೆ. ಇದು ಯಾವ ಸ್ಟೈಲ್ ಹೋಗೋದು? ಅಲ್ಲಿ ಇಬ್ರು ಹೆಂಗ್ ಸರ್ಪ್ರೈಸ್ ಗೆದ್ದಿದ್ದು ಗೊತ್ತಾ? ಅಲ್ಲಿ ಗೊತ್ತ ಕ್ಲೂರೇ ಇಲ್ಲ ಅವ್ರಿಗೆ. ಹೆಂಗಾಯ್ತು ಹೆಂಗೈತೆ ಗುರು ಸರ್? ಅಷ್ಟೇ ಗುರು ಸರ್. ಹೇಗಿತ್ತು ಹೆಂಗಿತ್ತು ಸರ್? ಕತೆ ಹೆಂಗಿತ್ತು ಅಷ್ಟೇ. ಅಯ್ಯೋ ಗಾಯ್ಸ್, ಇದಂತೂ ಕ್ರೇಜಿ ಅಂದರೆ ಕ್ರೇಜಿ ಆಗಿತ್ತು ಗೈಸ್. 5Dದು ಸಖತ್ತಾಗಿತ್ತು, ಒಳ್ಳೆ ಫೀಲ್ ಇತ್ತು ನಮಗಂತೂ. ತುಂಬ ಚೆನ್ನಾಗಿತ್ತು, ನೋಡ್ಬೋದು ನೀವು ಇಲ್ಲಿ. ಇದು ನಾನೇ ಒಂದು ಅರ್ಧ ವೀಡಿಯೋ ಮಾಡಿಬಿಟ್ಟಿದ್ದೀನಿ, ಅಷ್ಟು ನೋಡ್ಬೋದು ಇದರಲ್ಲೇ ನೀವು. ಬಟ್ 5D ಎಫೆಕ್ಟ್ ಡೈರೆಕ್ಟಾಗಿ ನೋಡೋದಕ್ಕಂತೂ ಇದು ತುಂಬಾ ಚೆನ್ನಾಗಿದೆ ಇದು.
ಬಂದ್ಬಿಡುತ್ತೆ. ಹಿಂದೆ ಅಲ್ಲೂ ಗಾಡಿ ಹೋಗ್ತೈತೆ. ಯಾರು ಚೆನ್ನಾಗಿಲ್ಲ ಮೇಲೆ ಏನೈತೆ ಲಾಸ್ಟ್ ಟೈಮ್ ಬೇರೆ ಥರ ಇತ್ತು, ಈ ಸಲಿನೇ ಬೇರೆ ಥರ ಇದೆ. ಇವನೇ ನಿಂಗ ಚಾಯ್ ಫುಲ್ ವಂಡರ್ಲಾನೇ ಕಾಣಿಸ್ತಿದೆ. ವಾವ್, ನೈಟ್ ವ್ಯೂ ಸಕ್ಕತ್ತಾಗೈತಲ್ಲ. ಫೈನಲ್ ಆಗಿ ವಂಡರ್ಲಾದೆಲ್ಲ ಮುಗೀತು. ಸೊ ಫೈನಲಿ ನಾವು ವಂಡರ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಬಂದ್ವಿ. ನಾವು ಆ್ಯಕ್ಚುಲಿ ಬುಕ್ಕಿಂಗ್ ಮಾಡಿದ್ದು ವಂಡರ್ಲಾ ಟಿಕೆಟ್ ಬಂದುಬಿಟ್ಟು ನಮಗೆ 11 o'clock ನೈಟ್ 10 o'clockವರೆಗೂ. ಸೊ 11 to 10 ನಾವು ಅಲ್ಲಿ ಆಟಾಡಿದ್ದೀವಿ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಊಟಕ್ಕೆ ಬಂದ್ವಿ. ಆಲ್ರೆಡಿ 11:30 ಆಗಿತ್ತು ಗೈಸ್. ಇಲ್ಲಿ ಮನೆಗೆ ಊಟ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲೇ 12:30 ಹಂಗೆ ಆಗೋಗಿತ್ತು. 12:30 ಆಗಿತ್ತು ಎಲ್ಲ ಮುಗಿಸ್ಕೊಂಡು. ಒಟ್ಟು ತುಂಬಾ ಚೆನ್ನಾಗಿತ್ತು ಈ ಸಲ. ವಂಡರ್ಲಾ ಅಂತೂ ತುಂಬ ಚೆನ್ನಾಗಿತ್ತು. ಅಂದರೂ ನಮಗೆ ತುಂಬ ಗೇಮ್ಸ್ ಎಲ್ಲ ಆಡೋಕ್ಕೂ ಆಗಲಿಲ್ಲ, ಏಕೆಂದರೆ ನಾವು ಹೋಗಿದ್ದು ವೀಕೆಂಡ್ಸು, ಜನ ಜಾಸ್ತಿ ಇದ್ದರು. ಇವಾಗ ನೆಕ್ಸ್ಟ್ ತಿರ್ಗಾ ಹೋಗಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಷ್ಟರಲ್ಲೇ ತಿರ್ಗಾ ವಂಡರ್ಲಾಗೆ ಹೋಗ್ತೀವಿ. ಅದು ಇನ್ನೊಂದು ಬ್ಲಾಗ್ ಬಂದೇ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್.